ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಆ ಟಾಕ್ಸಿಕ್ನ ಏನು ಟೀಸರ್ ಅಂತ ರಿಲೀಸ್ ಮಾಡಿದ್ರು ಅದರ ಒಂದು ಡೀಟೇಲ್ಡ್ ಕಂಪ್ಲೀಟ್ ರಿವ್ಯೂ ಹಾಗೂ ಜನಾಭಿಪ್ರಾಯವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಒಂದು ಆಡಿಯೋನ ಕೇಳಿಸ್ತೀನಿ, ಫಸ್ಟ್ ಕೇಳ್ಕೊಬರೋಣ ಬನ್ನಿ. ನಾನ್ ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ ಆಗಲ್ಲ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ. ವೆರಿ ಗುಡ್ ಯಾಕಂದ್ರೆ ಆತರ ಎಷ್ಟೋ ಜನ ನೋಡ್ತಾ ಇರ್ತಾರೆ. ಅಷ್ಟೇ, ನಾನ್ ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ ಆಗಲ್ಲ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ. ವೆರಿ ಗುಡ್ ಯಾಕಂದ್ರೆ ಆತರ ಎಷ್ಟೋ ಜನ ನೋಡ್ತಾ ಇರ್ತಾರೆ. ಸೊ ಈ ಒಂದು ವಿಡಿಯೋ ಕ್ಲಿಪ್ ಆಕ್ಚುಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಕರೆದು ಮಾತಾಡಿಸಿದಾಗ, ಅವ್ರನ್ನ ಸೀಟ್ ಮೇಲೆ ಕೂರಿಸಿ ಮಾತಾಡಿಸಿದಾಗ, ಅವ್ರ ಅಪ್ಪ ಅಮ್ಮನ ಎಲ್ರು ಇನ್ವೈಟ್ ಮಾಡಿದಾಗ, ಸೊ ಆ ಒಂದು ಸ್ಟೇಜ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಸ್ವತಃ ಮಾಡಿದಂತ ಸ್ಟೇಟ್ಮೆಂಟ್. ಆವಾಗ ಯಶ್ ಫೇಮಸ್ ಆಗಿದ್ರು, ಆದ್ರೆ ಈ ಲೆವೆಲ್ಗೆ ಸೂಪರ್ ಸ್ಟಾರ್ ಲೆವೆಲ್ಗೇನು ಫೇಮಸ್ ಆಗಿರ್ಲಿಲ್ಲ. ಸೊ ಆ ವೀಕೆಂಡ್ ಸೀಟ್ ಅಲ್ಲಿ ಮಾಡಿದಂತ ಸ್ಟೇಟ್ಮೆಂಟಿಗೆ ಬಲವಾಗಿ ಇವತ್ತು ನಿತ್ರ ಇಲ್ವಾ ಅನ್ನುವಂಥದ್ದೇ ನನ್ನ ಪ್ರಶ್ನೆ. ಯಾಕಂತಂದ್ರೆ ನಾನು ನಿನ್ನೆ ಅಷ್ಟೇ ಈ ಒಂದು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಂದು 3 minutes ರಿವ್ಯೂ ಅಂತ ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಯಲ್ಲಿ ಬಿಟ್ಟಿದ್ದೆ. ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಬಿಟ್ಟಿದ್ದೆ, ಯೂಟ್ಯೂಬ್ ಅಲ್ಲೂ ಬಿಟ್ಟಿದ್ದೆ. ಅದನ್ನ ಬಿಟ್ಟಾದ್ಮೇಲೆ ಹಲವು ಜನ ಆ ವಿಡಿಯೋ ಮೇಲೆ ನನಗೆ ಕಮೆಂಟ್ಸ್ ಮಾಡಿದ್ರು, ಪ್ಲಸ್ ಪ್ರಶ್ನೆನೂ ಮಾಡಿದ್ರು. ಏನಂತ ಅಂದ್ರೆ, ನೀನು ಏನು ಟಾಕ್ಸಿಕ್ ಟ್ರೈಲರಿನ ಟೀಸರ್ ಬಗ್ಗೆ ರಿವ್ಯೂ ಮಾಡಿದ್ಯಾ, ಅದು ಓಕೆ ಇಂಟರ್ನ್ಯಾಷನಲ್ ಲೆವೆಲ್ಗಿದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಯಲ್ವಾ, ಬಟ್ ಅದು ಕನ್ನಡದ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಅದನ್ನ ಎಷ್ಟು ಎತ್ತಿ ಹಿಡಿಯುತ್ತೆ. ಜೊತೆಗೆ ಈ ಒಂದು ಟೀಸರ್ ಅನ್ನ ಎಷ್ಟೊಂದ್ ಜನ ಹೇಳಿದ್ರು, ನಾನು ಟೀಸರ್ ನೋಡೋಣ ಅಂತ IT ಕಂಪ್ನಿಯಲ್ಲಿದ್ದೆ, ನಾನು ಬಿಗ್ ಸ್ಕ್ರೀನ್ ಅಲ್ಲಿ ಹಾಕ್ಬಿಟ್ಟು ನೋಡ್ತಾ ಇದ್ದೆ. ನೋಡ್ತಾ 1 minute 10 seconds ವರ್ಗು ಓಕೆ, 1 minute 10 seconds ಆದ್ಮೇಲೆ ಆಫೇ ಮಾಡ್ಬೇಕಾಯ್ತು ಅಂತ ಹೇಳಿದ್ರು. ಇನ್ ಕೆಲವ್ರು ಹೇಳಿದ್ರು, ಓಕೆ ನಾನು ಸಡನ್ ಆಗಿ ಟಿವಿಯಲ್ಲಿ ಹಾಕೊಂಡು ನೋಡ್ತಿದ್ದೆ, ಬಟ್ ಒಂಥರ ಆಫ್ಟರ್ 1 minute 10 seconds ನನಗೆ ಗೂಸ್ ಬಂಪ್ಸ್ ತರ ಆಯ್ತು, ಏನ್ ಮಾಡೋದು ಗೊತ್ತಾಗಿಲ್ಲ, ದಿಗ್ಭ್ರಮೆ ಆಯ್ತು. ಸೊ ಈಗ ನನ್ನ ಪ್ರಶ್ನೆ ಏನಂತಂದ್ರೆ,